ನನ್ನ ಆತ್ಮೀಯ ಸ್ನೇಹಿತ ಬಂಧುಗಳೇ, ಮಹಾಭಾರತದ ಮಹಾಕಥೆಗಳಲ್ಲಿ ವಿಚಿತ್ರ ಪಾತ್ರಗಳು ಬಹಳ ಕಡಿಮೆ. ಆದರೆ ಈ ಸ್ಥೂಲಕರ್ಣ ಎಂಬ ಪಾತ್ರವಿದೆಯಲ್ಲ, ಇದು ಬಲು ಅಪರೂಪ ಮತ್ತು ರಮಣೀಯ ಪಾತ್ರ ಇವನದು. ಈತನ ಹೆಸರೇ ಒಂಥರ ವಿಚಿತ್ರ. ಈತ ಯಾರು, ಮಹಾಭಾರತದಲ್ಲಿ ಹೇಗೆ ಬಂದನು, ಮಹಾಭಾರತಕ್ಕೆ ಸಂಬಂಧಪಟ್ಟ ಮುಖ್ಯ ವ್ಯಕ್ತಿಗೆ ಹೇಗೆ ಪರಿಚಯನಾದನು, ಅವನ ಸಮಸ್ಯೆಯನ್ನು ಬಗೆಹರಿಸಲು ಹೋಗಿ ಈ ಸ್ಥೂಲಕರ್ಣ ಹೇಗೆ ಸಮಸ್ಯೆಗೆ ಸಿಲುಕಿದನು ಎಂಬ ವಿಷಯವನ್ನು ಈ ಕಥೆಯ ಸಾರಾಂಶದ ಮೂಲಕ ನಾವು ಇವತ್ತು ತಿಳಿಯೋಣ. ಸ್ನೇಹಿತರೆ, ನೀವೇನಾದರೂ ಮೊದಲ ಬಾರಿಗೆ ಟ್ರೂ ಲೈನ್ ಸತ್ಯದ ಹಾದಿಯಲ್ಲಿ ಚರಿತ್ರೆಯ ಇತಿಹಾಸ ಇರುವ ಈ ವಾಹಿನಿಯನ್ನು ಮೊದಲ ಬಾರಿಗೆ ವೀಕ್ಷಿಸ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ಶೇರ್ ಮತ್ತು ಲೈಕನ್ನು ಮಾಡುವುದನ್ನು ಮಾತ್ರ ಮರಿಬೇಡಿ. ಸ್ನೇಹಿತರೆ, ನಾವಿಲ್ಲಿ ಸ್ಥೂಲಕರ್ಣನ ಕುರಿತು ತಿಳಿದುಕೊಳ್ಳುವ ಮುಂಚಿತವಾಗಿ ನಾವು ಭೀಷ್ಮಾಚಾರ್ಯರ ಕುರಿತು ತಿಳಿದುಕೊಳ್ಳೋಣ. ಅಂದಾಗ ಮಾತ್ರ ಸ್ಥೂಲಕರ್ಣನ ಚರಿತ್ರೆ ನಮಗೆ ಅರ್ಥವಾಗುತ್ತೆ. ಸ್ನೇಹಿತ ಬಂಧುಗಳೇ, ಅಂಬೆ ಎನ್ನುವ ಒಬ್ಬ ಸುಂದರ ಕನ್ಯೆಯನ್ನು ಭೀಷ್ಮಾಚಾರ್ಯ ಮದುವೆಯಾಗಲು ತಿರಸ್ಕರಿಸುತ್ತಾನೆ. ಆದರೆ ಛಲಬಿಡದ ಅಂಬೆ ಅವಳನ್ನು ಮದುವೆ ಆಗಲು ಪರಿಪರಿಯಾಗಿ ಬೇಡಿಕೊಂಡರೂ ತಾನು ಆ ಜನ್ಮ ಬ್ರಹ್ಮಚಾರಿ, ನನ್ನಿಂದ ನಿನ್ನ ಮದುವೆಯಾಗಲು ಸಾಧ್ಯವಿಲ್ಲ ಅಂತ ಹೇಳಿಬಿಡ್ತಾನೆ. ಈ ಕಾರಣದಿಂದ ಭೀಷ್ಮಾಚಾರ್ಯರ ಮೇಲೆ ಕೋಪಗೊಂಡ ಅಂಬೆಯು ಶಿವನನ್ನು ಕುರಿತು ಘೋರವಾದ ತಪಸ್ಸನ್ನು ಮಾಡಿ ಶಿವನನ್ನು ಬರಮಾಡಿಕೊಳ್ತಾಳೆ. ಭೀಷ್ಮಾಚಾರ್ಯನ ಸಾವನ್ನು ಬಯಸ್ತಾಳೆ. ನನ್ನಿಂದಲೇ ಭೀಷ್ಮಾಚಾರ್ಯನ ಸಾವು ಬರಬೇಕು ಅಂತ ಅಂಬೆ ಶಿವನಲ್ಲಿ ವರವನ್ನು ಕೇಳ್ತಾಳೆ. ಆದರೆ ಶಿವನು ಒಂದು ಷರತ್ತನ್ನು ಹಾಕ್ತಾನೆ. ಅಂಬೆ, ಭೀಷ್ಮನ ಸಾವು ನಿನ್ನಿಂದಲೇ ಬರುವ ಹಾಗೆ ವರವನ್ನು ಕೊಡುವೆ, ಆದರೆ ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಯಾಕಂದರೆ ಭೀಷ್ಮಾಚಾರ್ಯ ಇಚ್ಛಾಮರಣಿ, ಹಾಗಾಗಿ ನಿನ್ನ ಕೋರಿಕೆ ಮುಂದಿನ ಜನ್ಮದಲ್ಲಿ ಫಲಿಸುವುದು. ಹಾಗಾಗಿ ಈ ಜನ್ಮದಲ್ಲಿ ಅವನ ಸಾವು ನಿನ್ನಿಂದ ಆಗದು ಅಂತ ಹೇಳ್ತಾನೆ. ಇದನ್ನು ಒಪ್ಪಿದ ಅಂಬೆ, ಮುಂದಿನ ಜನ್ಮದಲ್ಲಾದರೂ ಭೀಷ್ಮನ ಸಾವು ನನ್ನಿಂದಲೇ ಆಗಲಿ ದೇವ ಅಂತ ಹೇಳಿ ಶಿವನಿಂದ ವರವನ್ನು ಪಡೆದುಕೊಳ್ತಾಳೆ. ಭೀಷ್ಮಾಚಾರ್ಯರನ್ನು ಕೊಲ್ಲುವ ಹಠದಿಂದ ಮುಂದಿನ ಜನ್ಮದಲ್ಲಿ ಹುಟ್ಟುವ ಸಲುವಾಗಿ ಅಂಬೆಯು ಅಗ್ನಿಕುಂಡವನ್ನು ತಯಾರಿಸಿ ಅಗ್ನಿಕುಂಡದಲ್ಲಿ ಹಾರಿ ತನ್ನ ಪ್ರಾಣತ್ಯಾಗವನ್ನು ಮಾಡಿಬಿಡ್ತಾಳೆ. ಇದೇ ಸಮಯದಲ್ಲಿ ಪಾಂಚಾಲ ದೇಶದ ರಾಜ ದ್ರುಪದನು ತನಗೆ ಮಕ್ಕಳಿಲ್ಲ ಎಂಬ ಕಾರಣದಿಂದ ಶಿವನನ್ನು ಕುರಿತು ತಪಸ್ಸು ಮಾಡುತ್ತಿದ್ದ. ಅವನ ತಪಸ್ಸಿನ ಭಕ್ತಿಗೆ ಮೆಚ್ಚಿದ ಶಿವನು ಅವನಿಗೆ ಒಂದು ಮುದ್ದಾದ ಮಗುವನ್ನು ಕರುಣಿಸುತ್ತಾನೆ. ಆದರೆ ದ್ರುಪದನಿಗೆ ಗಂಡು ಮಗುವಿನ ಆಸೆ ಇರುತ್ತೆ. ಅವನಿಗೆ ದೊರೆತ ಮಗು ಹೆಣ್ಣಾಗಿದ್ದ ಕಾರಣ ಆ ಹೆಣ್ಣು ಮಗು ಶಿವನ ಮಹಾಪ್ರಸಾದವೆಂದುಕೊಂಡ ದ್ರುಪದನು ಆ ಹೆಣ್ಣು ಮಗುವಿನ ವಿಚಾರವನ್ನು ತನ್ನಲ್ಲಿಯೇ ಗುಪ್ತವಾಗಿ ಇಟ್ಟುಕೊಂಡು ಆ ಹೆಣ್ಣು ಮಗುವಿಗೆ ಗಂಡು ಮಗುವಿನ ವೇಷಭೂಷಣಗಳನ್ನು ಹಾಕಿ ತನಗೆ ಗಂಡು ಮಗು ಜನಿಸಿದೆ ಅಂತ ಹೇಳಿ ತನ್ನ ಸಾಮ್ರಾಜ್ಯದ ತುಂಬ ಸಾರಿಸಿಬಿಡ್ತಾನೆ. ಸ್ನೇಹಿತರೆ, ಇಲ್ಲಿ ದ್ರುಪದ ರಾಜನ ಮಗಳಾಗಿ ಜನಿಸಿದವಳು ಹಿಂದಿನ ಜನ್ಮದ ಅಂಬೆಯೇ ದ್ರುಪದ ರಾಜನ ಮಗಳಾಗಿ ಜನಿಸ್ತಾಳೆ. ಇವಳು ಮುಂದೆ ಶಿಖಂಡಿ ಅಂತ ಹೆಸರುವಾಸಿಯಾಗ್ತಾಳೆ. ದ್ರುಪದ ರಾಜನು ತನ್ನ ಹೆಣ್ಣು ಮಗುವಿಗೆ ಗಂಡು ಮಗನಂತೆ ಯುದ್ಧಶಾಸ್ತ್ರ ಕಲೆಗಳನ್ನೆಲ್ಲ ಕಲಿಸಿಕೊಡ್ತಾನೆ. ಇಷ್ಟಕ್ಕೆ ಸುಮ್ಮನಿರದ ದ್ರುಪದನು ಇನ್ನೊಂದು ಮಹಾ ಕಾರ್ಯವನ್ನು ಸಹ ಮಾಡ್ತಾನೆ. ಹುಟ್ಟುವಾಗಲೇ ಹೆಣ್ಣಾಗಿ ಹುಟ್ಟಿದ ಈ ದ್ರುಪದನ ಮಗಳು ಶಿಖಂಡಿಗೆ ದಶಾವತಿಯ ದೇಶಾಧಿಪತಿಯಾದ ಹಿರಣ್ಯವರ್ಮನ ಮಗಳ ಜೊತೆ ಮದುವೆ ಮಾಡಿಬಿಡ್ತಾನೆ. ಒಂದು ಹೆಣ್ಣು ಮಗಳ ಜೊತೆ ಇನ್ನೊಂದು ಹೆಣ್ಣು ಮಗುವಿನ ಮದುವೆ ಮಾಡಿಸಿದರೆ ಆ ಹೆಣ್ಣು ಮಗಳ ಪರಿಸ್ಥಿತಿ ಏನಾಗಿರಲಿಕ್ಕಿಲ್ಲ, ನೀವೇ ಯೋಚನೆ ಮಾಡಿ. ಹಿರಣ್ಯವರ್ಮನ ಮಗಳ ಜೊತೆ ಶಿಖಂಡಿಯ ಮದುವೆಯಾದ ನಂತರ ಶಿಖಂಡಿಯು ತನ್ನ ಜೊತೆ ಮದುವೆಯಾದ ಆ ಹೆಣ್ಣು ಮಗುವಿಗೆ ತಾನು ಒಂದು ಹೆಣ್ಣು ಅಂತ ಹೇಳಿ ಮೊದಲ ದಿನ ರಾತ್ರಿಯೇ ಅವಳಿಗೆ ಕ್ಷಮೆ ಕೇಳಿಬಿಡ್ತಾನೆ. ಈ ವಿಚಾರದಿಂದ ಶಿಖಂಡಿ ಮತ್ತು ಶಿಖಂಡಿಯ ತಂದೆ ದ್ರುಪದನನು ತನಗೆ ಮೋಸ ಮಾಡಿದರು ಅಂತ ಕೋಪಗೊಂಡ ಶಿಖಂಡಿಯ ಪತ್ನಿಯು ತನ್ನ ತಂದೆಯಾದ ಹಿರಣ್ಯವರ್ಮನಿಗೆ ಒಂದು ಪತ್ರ ಬರೀತಾಳೆ. ನನ್ನ ಪತಿ ಪುರುಷನೇ ಅಲ್ಲ ಅಂತ ಹೇಳಿ ಆ ಪತ್ರದಲ್ಲಿ ತಿಳಿಸಿಬಿಡ್ತಾಳೆ. ಮಗಳು ಬರೆದು ಕಳಿಸಿದ ಸಂದೇಶ ಪತ್ರವನ್ನು ಓದಿದ ಹಿರಣ್ಯವರ್ಮ ತನ್ನ ಮಗಳಿಗೆ ಆದ ಅನ್ಯಾಯವನ್ನು ಸಹಿಸಿಕೊಳ್ಳಕ್ಕಾಗದೆ ದ್ರುಪದ ರಾಜನ ಮೇಲೆ ದಂಡೆತ್ತಿ ಬರಲು ನಿರ್ಧಾರ ಮಾಡಿಬಿಡ್ತಾನೆ. ಈ ಪ್ರಸಂಗದ ಸನ್ನಿವೇಶವನ್ನು ತಿಳಿದ ಶಿಖಂಡಿ ಇದಕ್ಕೆಲ್ಲ ನಾನೇ ಕಾರಣನೆಂದು ತನ್ನ ಮನಸ್ಸಿಗೆ ನೋವು ಮಾಡಿಕೊಂಡು ತನ್ನ ಪ್ರಾಣವನ್ನು ಬಿಡಲು ಸಿದ್ಧನಾಗಿ ಅರಣ್ಯ ಸೇರಿಬಿಡ್ತಾನೆ. ಅರಣ್ಯದ ಮಧ್ಯಭಾಗವನ್ನು ಪ್ರವೇಶಿಸಿದ ಶಿಖಂಡಿಯು ಆ ಅರಣ್ಯದಲ್ಲಿ ತನ್ನ ಪ್ರಾಣವನ್ನು ಕಳೆದುಕೊಳ್ಳಲು ಮುಂದಾಗ್ತಾನೆ. ಶಿಖಂಡಿಯು ಸಾಯಲು ಪ್ರಯತ್ನಿಸುತ್ತಿರುವ ಈ ಸನ್ನಿವೇಶವನ್ನು ಒಬ್ಬ ಯುವಕ ದೂರದಲ್ಲಿ ನಿಂತುಕೊಂಡು ನೋಡ್ತಾ ಇರ್ತಾನೆ. ಆ ಯುವಕನ ಹೆಸರೇ ಸ್ಥೂಲಕರ್ಣ. ಸ್ನೇಹಿತ ಬಂಧುಗಳೇ, ಈ ಸ್ಥೂಲಕರ್ಣನು ಕುಬೇರನ ಆಸ್ಥಾನದಲ್ಲಿ ಕುಬೇರನಿಗೆ ಸಂಬಂಧಪಟ್ಟ ವನಗಳನ್ನು ಕಾಯುವ ವನಪಾಲಕನ ಕಾರ್ಯವನ್ನು ಮಾಡ್ತಾ ಇರ್ತಾನೆ. ಸ್ಥೂಲಕರ್ಣನು ಸುಮ್ಮನೆ ಸಾಮಾನ್ಯವಾದ ಮನುಷ್ಯನಾಗಿರದೆ ಅವನೊಬ್ಬ ಯಕ್ಷ ಮಾಯ ಚತುರನೂ ಸಹ ಆಗಿರ್ತಾನೆ.
ಈ ಸ್ಥೂಲಕರ್ಣನು ತನ್ನ ಕೆಲಸದಿಂದ ಬೇಸತ್ತು ತನ್ನ ಕೆಲಸಕ್ಕೆ ರಜೆ ಹಾಕಿ ವಿಹಾರಕ್ಕೆ ಎಂದು ಬಂದಾಗ ಆಕಾಶದಲ್ಲಿ ಸಂಚರಿಸುತ್ತಿರುವಾಗ ಶಿಖಂಡಿಯು ತನ್ನ ಪ್ರಾಣವನ್ನು ಕಳೆದುಕೊಳ್ಳುವ ಪ್ರಸಂಗವನ್ನು ನೋಡಿ ಅವನನ್ನು ತಡೆಯುತ್ತಾನೆ. ಶಿಖಂಡಿಗೆ ಸಮಾಧಾನಪಡಿಸಿ ಸ್ಥೂಲಕರ್ಣ ಅವಳಿಗೆ ಹಣ್ಣು ಹಂಪಲುಗಳನ್ನು ತಿನ್ನಲು ಕೊಟ್ಟು ತನ್ನ ಪರಿಚಯವನ್ನು ಮಾಡಿಕೊಳ್ತಾನೆ. ಅದಾದ ನಂತರದಲ್ಲಿ ಶಿಖಂಡಿಯ ಸಮಸ್ಯೆಯನ್ನು ಆಲಿಸುತ್ತಾನೆ. ಶಿಖಂಡಿಯ ಸಂಪೂರ್ಣ ಸಮಸ್ಯೆಯನ್ನು ಕೇಳಿ ಸ್ಥೂಲಕರ್ಣ ಮರಗಿ ಹೋಗ್ತಾನೆ. ಶಿಖಂಡಿಯ ಸಂಪೂರ್ಣ ಕಥೆಯನ್ನು ಕೇಳಿ ಅಯ್ಯೋ ಪಾಪವೆಂದು ಮರಗಿದ ಸ್ಥೂಲಕರ್ಣನು ಅವಳಿಗೆ ಸಹಾಯ ಮಾಡಲು ಮುಂದೆ ಬರ್ತಾನೆ. ನಿನಗೆ ಒಂದು ಉಪಾಯದ ಮುಖಾಂತರ ನನಗೆ ಗೊತ್ತಿದ್ದ ಯಕ್ಷಮಾಯ ವಿದ್ಯೆಯಿಂದ ನಿನಗೆ 1 ತಿಂಗಳ ಕಾಲ ನಾನು ಹೆಣ್ಣಾಗುವೆ. ನೀನು ನನ್ನ ಪುರುಷತ್ವವನ್ನು ತೆಗೆದುಕೊಂಡು ನಿನ್ನ ಪತ್ನಿಯೊಂದಿಗೆ ಸುಖ ಸಂಸಾರವನ್ನು ನಡೆಸು, ಆನಂದಿಸು. 1 ತಿಂಗಳುಗಳ ಕಾಲ ಕಳೆದ ನಂತರ ಮತ್ತೆ ನೀನು ಈ ಸ್ಥಳಕ್ಕೆ ಬಂದು ನನ್ನನ್ನು ಕರೆದರೆ ನಾನು ಮತ್ತೆ ಮರಳಿ ಬಂದು ನನ್ನ ಪುರುಷತ್ವವನ್ನು ಹಿಂದುಪಡೆಯುತ್ತೇನೆ ಅಂತ ಹೇಳಿ ಸಲಹೆ ನೀಡುತ್ತಾನೆ. ಸ್ನೇಹಿತರೆ, ಇಲ್ಲಿ ಸ್ಥೂಲಕರ್ಣನು ಶಿಖಂಡಿಗೆ ಯಾವ ರೀತಿ ವರವನ್ನು ಕೊಡ್ತಾ ಇದ್ದಾನೆಂದರೆ, ಶಿಖಂಡಿಗೆ ತನ್ನ ಪುರುಷತ್ವವನ್ನು ಧಾರೆ ಎಳೆದು ತಾನು ಹೆಣ್ಣಾಗಿ ಶಿಖಂಡಿಯನ್ನು ಗಂಡಾಗಿ ಪರಿವರ್ತಿಸುವ ಪ್ರಸಂಗವನ್ನು ಮಾಡ್ತಾ ಇದ್ದಾನೆ. ಬೀಸದೊಣ್ಣೆಯಿಂದ ತಪ್ಪಿಸಿಕೊಂಡ್ರೆ 100 ವರ್ಷ ಆಯಸ್ಸು ಎಂಬಂತೆ ಶಿಖಂಡಿ ಸ್ಥೂಲಕರ್ಣನ ಮಾತಿಗೆ ಒಪ್ಪಿಕೊಳ್ತಾನೆ. ಸ್ಥೂಲಕರ್ಣನು ತನಗೆ ಗೊತ್ತಿದ್ದ ಯಕ್ಷಿಣಿ ವಿದ್ಯೆಯಿಂದ ಶಿಖಂಡಿಗೆ ಪುರುಷತ್ವವನ್ನು ದಾನ ಮಾಡಿ ತಾನು ಹೆಣ್ಣಾಗಿ ಪರಿವರ್ತನೆ ಆಗ್ತಾನೆ. ಈ ಪ್ರಸಂಗವನ್ನು ನೋಡಿದ ಶಿಖಂಡಿಗೆ ತುಂಬ ಸಂತೋಷವಾಗುತ್ತೆ. ಮೊದಲು ಹೆಣ್ಣಾಗಿದ್ದವಳು ತಕ್ಷಣ ಗಂಡಾಗಿ ಪರಿವರ್ತನೆಯಾಗಿ ತನ್ನ ರಾಜ್ಯಕ್ಕೆ ಬಂದು ತನ್ನ ಹೆಂಡತಿಯೊಂದಿಗೆ ಶಿಖಂಡಿಯು ಸುಖ ಸಂಸಾರದಲ್ಲಿ ಮುಳುಗಿ ಹೋಗ್ತಾನೆ. ಇದರಿಂದ ಶಿಖಂಡಿಯ ಹೆಂಡತಿ ತುಂಬ ಸಂತೋಷಗೊಳ್ತಾಳೆ. ತನ್ನ ತಂದೆಗೆ ಮತ್ತೊಂದು ಪತ್ರ ಬರೆದು ತಿಳಿಸ್ತಾಳೆ. ಪೂಜ್ಯ ತಂದೆಯವರೇ, ನನ್ನದೊಂದು ನಿಮ್ಮಲ್ಲಿ ಕ್ಷಮೆ ಇರಲಿ. ನಾನು ಮೊದಲನೆಯ ಪತ್ರದಲ್ಲಿ ತಿಳಿಸಿದ ಹಾಗೆ ನನ್ನ ಗಂಡ ಪುರುಷನೇ ಅಲ್ಲ ಎಂಬ ವಿಷಯವನ್ನು ಪ್ರಸ್ತಾಪಿಸಿದೆ. ಆದರೆ ನನ್ನ ಗಂಡನು ನನ್ನ ಜೊತೆ ಸುಖ ಸಂಸಾರದಲ್ಲಿ ತಲ್ಲೀನನಾಗಿದ್ದಾನೆ. ಆದ್ದರಿಂದ ನೀವು ಮಾಡುತ್ತಿರುವ ಯುದ್ಧವನ್ನು ಅರ್ಧಕ್ಕೆ ನಿಲ್ಲಿಸಿ ನೀವು ಮತ್ತೆ ಹಿಂತಿರುಗಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ ಎಂಬ ವಿಚಾರವನ್ನು ಪತ್ರದಲ್ಲಿ ತಿಳಿಸುತ್ತಾಳೆ. ಸುಮಾರು 1 ತಿಂಗಳುಗಳ ಕಾಲ ಶಿಖಂಡಿಯು ತನ್ನ ಹೆಂಡತಿಯ ಜೊತೆ ಸುಖ ಸಂಸಾರವನ್ನು ನಡೆಸುತ್ತಾ ತಾನು ಕೊಟ್ಟ ಮಾತಿನಂತೆ ಸ್ಥೂಲಕರ್ಣನಿಗೆ ತನ್ನ ಪುರುಷತ್ವವನ್ನು ಮರಳಿಕೊಡಲು ಮತ್ತೆ ಕಾಡಿಗೆ ಹೋಗಲು ನಿರ್ಧರಿಸಿಬಿಡ್ತಾನೆ. ಸ್ಥೂಲಕರ್ಣನಿದ್ದ ಸ್ಥಳಕ್ಕೆ ಆಗಮಿಸಿದ ಶಿಖಂಡಿಯು ಸ್ಥೂಲಕರ್ಣನನ್ನು ಕುರಿತು ನೆನೆಯುತ್ತಾಳೆ. ಸ್ಥೂಲಕರ್ಣನನ್ನು ಕರೆಯುತ್ತಾಳೆ. ಆದರೆ ಸ್ಥೂಲಕರ್ಣ ಕೋಪದಲ್ಲಿ ಪ್ರತ್ಯಕ್ಷನಾಗುತ್ತಾನೆ. ಸ್ಥೂಲಕರ್ಣನ ಮುಖವನ್ನು ನೋಡಿದ ಶಿಖಂಡಿಗೆ ಭಯವಾಗುತ್ತೆ. ಏನೋ ಆಗಿದೆ ಎಂಬ ಆತುಕ ಅವನ ಮುಖದಲ್ಲಿ ಎದ್ದು ಕಾಣುತ್ತೆ. ಸ್ಥೂಲಕರ್ಣನು ಕೋಪಗೊಳ್ಳಲು ಅವನ ಜೀವನದಲ್ಲಿ ಒಂದು ದುರ್ಘಟನೆ ನಡೆದು ಹೋಗಿರುತ್ತೆ. ಸ್ಥೂಲಕರ್ಣನಿದ್ದ ವನವಾಸಕ್ಕೆ ಎಂದು ಬಾರದ ಕುಬೇರನು ಆ ತಿಂಗಳ ಸಮಯದಲ್ಲಿ, ಅಂದರೆ ಸ್ಥೂಲಕರ್ಣನು ಹೆಣ್ಣು ವೇಷಧಾರಿಯಾಗಿ ಪರಿವರ್ತನೆಯಾದ ಆ ಸಂದರ್ಭದಲ್ಲಿ ಮದ್ಯ ವ್ಯಸನಿಯನಾದ ಕುಬೇರನು ಆ ಸ್ಥಳಕ್ಕೆ ಆಗಮಿಸಿರುತ್ತಾನೆ. ಮೊದಲೇ ನಶೆಯಲ್ಲಿದ್ದ ಕುಬೇರನು ಸ್ಥೂಲಕರ್ಣನ ಸ್ತ್ರೀ ರೂಪಕ್ಕೆ ಮೋಹಗೊಂಡು ಬಲವಂತವಾಗಿ ಸ್ಥೂಲಕರ್ಣನನ್ನು ಭೋಗಿಸಿಬಿಡ್ತಾನೆ. ಈ ಘಟನೆ ನಡೆದ ನಂತರದಲ್ಲಿ ಕುಬೇರನಿಗೆ ಸ್ಥೂಲಕರ್ಣನು ನಿಜ ಸಂಗತಿಯನ್ನು ತಿಳಿಸಿದಾಗ ಕುಬೇರನು ತುಂಬ ಕೋಪಗೊಳ್ತಾನೆ. ಸ್ತ್ರೀ ರೂಪ ಧರಿಸಿ ನನ್ನನ್ನು ಚಂಚಲಗೊಳಿಸಿದ್ದಲ್ಲದೆ ನಿನ್ನ ಪ್ರಚಂಡ ರೂಪದಲ್ಲಿ ನಿನ್ನ ಶಕ್ತಿಯನ್ನು ದುರುಪಯೋಗ ಪಡಿಸಿಕೊಂಡ ನೀನು ಶಾಶ್ವತವಾಗಿ ಹೆಣ್ಣಾಗಿ ಪರಿವರ್ತನೆಯಾಗು ಅಂತ ಹೇಳಿ ಶಪಿಸಿಬಿಡ್ತಾನೆ. ಕುಬೇರನ ಶಾಪಕ್ಕೆ ತತ್ತರಿಸಿ ಹೋದ ಸ್ಥೂಲಕರ್ಣನು ಶಾಶ್ವತವಾಗಿ ತನ್ನ ಪುರುಷತ್ವವನ್ನು ಕಳೆದುಕೊಂಡು ಹೆಣ್ಣಾಗಿ ಪರಿವರ್ತನೆಯಾಗಿರುತ್ತಾಳೆ. ಸ್ಥೂಲಕರ್ಣನ ಈ ಕಹಿ ಘಟನೆಯನ್ನು ಕೇಳಿದ ಶಿಖಂಡಿಗೆ ತುಂಬ ದುಃಖವಾಗುತ್ತೆ. ಶಿಖಂಡಿಯ ಕುರಿತು ಸ್ಥೂಲಕರ್ಣನು ಹೇಳ್ತಾನೆ, ಅಯ್ಯ ನೀನು ದುಃಖಿತನಾಗಬೇಡ. ನೀನು ಮತ್ತೆ ನನ್ನ ಪುರುಷತ್ವವನ್ನು ನನಗೆ ಹಿಂತಿರುಗಿಸಿ ಕೊಟ್ಟರೂ ತೆಗೆದುಕೊಳ್ಳುವ ಸ್ಥಿತಿ ಈಗ ನನ್ನಲ್ಲಿಲ್ಲ. ನನ್ನ ದಿವ್ಯ ದೃಷ್ಟಿಯ ಪ್ರಕಾರ ಅತಿ ಶೀಘ್ರದಲ್ಲಿ ನಾನು ಗರ್ಭಧರಿಸುವೆ. ಆದ್ದರಿಂದ ಶಾಶ್ವತವಾಗಿ ನನ್ನ ಪುರುಷತ್ವ ನಿನ್ನಲ್ಲಿಯೇ ಇರಲಿ. ನೀನು ನಿನ್ನ ಹೆಂಡತಿಯ ಜೊತೆ ಸುಖ ಸಂಸಾರದ ಜೀವನವನ್ನು ಸಾಗಿಸು ಅಂತ ಹೇಳಿ ಸ್ಥೂಲಕರ್ಣ ಶಿಖಂಡಿಗೆ ಆಶೀರ್ವಾದ ನೀಡುತ್ತಾನೆ. ಶಿಖಂಡಿಯು ಸಂತೋಷಗೊಂಡು ಸ್ಥೂಲಕರ್ಣನಿಗೆ ಕೈ ಮುಗಿದು ಸಂತೋಷವಾಗಿ ಆನಂದದಿಂದ ಮತ್ತೆ ತನ್ನ ರಾಜ್ಯವನ್ನು ಸೇರುತ್ತಾನೆ. ಆತ್ಮೀಯ ಸ್ನೇಹಿತ ಬಂಧುಗಳೇ,
ಹೀಗೆ ಮಹಾಭಾರತದ ಮಹಾಕಥೆಯಲ್ಲಿ ಭೀಷ್ಮನ ಮೃತ್ಯುವಿಗೆ ಕಾರಣನಾದ ಶಿಖಂಡಿಯ ಜೀವನ ಬದಲಿಸಲು ಸಹಾಯ ಮಾಡಲು ಹೋಗಿ ಸಮಸ್ಯೆಗೆ ಸಿಲುಕಿಕೊಂಡ ವಿಚಿತ್ರ ಪಾತ್ರ ಎಂದರೆ ಅದು ಸ್ಥೂಲಕರ್ಣನ ಪಾತ್ರ ಅಂತ ಹೇಳ್ತೇನೆ. ಸ್ನೇಹಿತರೆ, ಈ ಕಥೆ ನಿಮಗೆ ಮನ ಮುಟ್ಟಿದೆ ಅಂತ ಹೇಳುತ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಮಹತ್ವದ ವಿಚಾರದೊಂದಿಗೆ ಬರುವೆ. ಅಲ್ಲಿಯವರೆಗೆ ನನ್ನೆಲ್ಲ ಆತ್ಮೀಯರಿಗೆ ಇದು ಬೇಸಿಗೆ ಕಾಲ ಆಗಿರುವ ಕಾರಣ ನಿಮ್ಮ ಮನೆಯ ಮುಂದೆ ನೀರು ಮತ್ತು ಆಹಾರವನ್ನು ಹಕ್ಕಿಗಳಿಗೆ ಒದಗಿಸಿ ಅಂತ ಹೇಳುತ್ತಾ ಈ ಸಂಚಿಕೆ ಮುಗಿಸಿವೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.